ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಸಾರಿ ಐತೆ 24x7 ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬರ್ತಾ ಇದೆ. ನಿನ್ನೆ ಏನು ಆಯ್ತಾ ಗ್ರ್ಯಾಂಡ್ ಲಾಂಚ್ ಆಯಿತು. ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಹೋದ್ರು. ಬಿಗ್ ಬಾಸ್ ಮನೆಗೆ ಹೋದ ನಂತರ ನೈಟ್ 11 ಗಂಟೆಗೆ ಲೈವ್ ಸ್ಟಾರ್ಟ್ ಆಯಿತು ಜಿಯೋ ಹಾಟ್ಸ್ಟಾರಲ್ಲಿ. ನಾನು ಓಕೆ ನೋಡೋಣ, ಫಸ್ಟ್ ಟೈಮು ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಲೈವಲ್ಲಿ ನೋಡ್ತಾ ಇದ್ದೀನಿ. ಯಾಕೆಂದರೆ 1.5 ಶೋ ನೋಡೋದು ಬೇರೆ, ಲೈವಲ್ಲಿ ನೋಡೋದು ಬೇರೆ ಅಂತೇಳಿ ನಾನು ಲೈವ್ ನೋಡೋಕ್ಕೆ ಕೂತೆ. ಲೈವ್ ನೋಡೋಕ್ಕೆ ಕೂತಾಗ ನನಗೆ ನಿಜವಾಗ್ಲೂ ಪ್ರಾಮಿಸಿಂಗ್ ಅಂತ ಅನ್ಸಿದ ಕಂಟೆಸ್ಟೆಂಟ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೂಪರ್ ಆಗಿತ್ತು ಲೈವು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ, ಕಂಟೆಸ್ಟೆಂಟು ಅಂತಂದರೆ ಮೇನು ಎಂಟರ್ಟೈನ್ಮೆಂಟ್ ಮಾಡಬೇಕು, ಲವಲವಿಕೆಯಿಂದ ಇರಬೇಕು, ಮತ್ತು ನೋಡುವಂತಹ ಪ್ರೇಕ್ಷಕರಿಗೆ ಇಷ್ಟ ಆಗಬೇಕು. ಸರಿನಾ? ಓಕೆ, ಜಂಟಿಯಾಗಿ ಒಳಗಡೆ ಹೋದಂತಹ ನಮ್ಮ ಗಿಲ್ಲಿ ನಟ ಕಾವ್ಯ, ಅದೇ ರೀತಿ ಅಭಿಷೇಕ್ ಮತ್ತು ಅಶ್ವಿನಿ, ಅದೇ ರೀತಿ ಕರಿಬಸವಪ್ಪ ಮತ್ತು ನಮ್ಮ ಇವರು ಯಾರಪ್ಪ ಮಳ್ಳು ಅವರು, ಆಯಿತಾ? ನಿಜವಾಗ್ಲೂ ಆಯಿತಾ, ನಾನು ಹೇಳ್ತಾ ಇದ್ದೀನಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಟಾಪೆಸ್ಟ್ ಕಂಟೆಸ್ಟೆಂಟ್ ಆಗಿ ಇರುವಂಥವ್ರನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಜವಾಗ್ಲೂ ನನಗೆ ಲೈವಲ್ಲಿ ನೋಡ್ಬಿಟ್ಟು ನಂಗೆ ಪ್ರಾಮಿಸಿಂಗ್ ಅನ್ನಿಸ್ತು. ಓಕೆ, ಫಸ್ಟು ಆಯಿತಾ, ಫಸ್ಟ್ ನಾನು ತಗೊಳೋ ಕಂಟೆಸ್ಟೆಂಟು ಬಂದುಬಿಟ್ಟು ಯಾರಪ್ಪ ಅಂತಂದರೆ, ನನ್ನ ಹೆಸರು ಬರ್ಕೊಂಡಿದ್ದೀನಿ, ಹೆಸರು ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು, ಆಯಿತಾ, ಮಲ್ಲಮ್ಮ. ಆಯಿತಾ, ಮಲ್ಲಮ್ಮ ನಿಜವಾಗ್ಲೂ ಲೈವಲ್ಲಿ ಮಾತನಾಡೋದು, ಫನ್ ಮಾಡೋದು ಅದೆಲ್ಲವೂ ನನಗಿಷ್ಟ ಆಯಿತು. ಯಾಕೆ ಅಂತಂದರೆ ಮಲ್ಲಮ್ಮನಿಗೆ ABCD ಕೂಡ ಗೊತ್ತಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಏನು ನಡೆಯುತ್ತೆ, ಈಗ ಪ್ರೀವಿಯಸ್ ಸೀಸನಲ್ಲಿ ಏನು ನಡೆದಿತ್ತು ಏನೂ ಗೊತ್ತಿಲ್ಲ. ಬಟ್ ಫನ್ ಅಂತೂ ಮಾಡ್ತಾರೆ ಮಲ್ಲಮ್ಮ. ನೋಡುವಂತಹ ಪ್ರೇಕ್ಷಕರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಅನಿಸುತ್ತೆ. ಮಲ್ಲಮ್ಮ ತುಂಬ ಲವಲವಿಕೆ ಅಂತ ಎಲ್ಲ ಕಂಟೆಸ್ಟೆಂಟ್ ಹತ್ರನೂ ಸ್ವಲ್ಪ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಯಿತು, ಟ್ರೈ ಮಾಡ್ತಿದ್ದಾರೆ ಮಲ್ಲಮ್ಮ. ಓಕೆನಾ? ಅದಾದ ನಂತರ ನನಗೆ ಚಂದ್ರಪ್ರಭಾ ಕಾಮಿಡಿ ಕಿಲಾಡಿಗಳಲ್ಲಿ ನಾನು ನೋಡಿದ್ದೀನಿ. ಆಯಿತಾ, ಅವ್ರ ಕಾಮಿಡಿ ಕೂಡ ನನಗೆ ಇಷ್ಟ. ಚಂದ್ರಪ್ರಭಾ ಕೂಡ ತುಂಬಾ ಲವಲವಿಕೆಯಿಂದ ಫನ್ ಮಾಡ್ತಾರೆ. ಅದೇ ರೀತಿ ಪಂಚು, ಎಂಟರ್ಟೈನ್ಮೆಂಟು ಒಂಥರ ನೋಡೋಂಥರಿಗೆ ಹಳ್ಳಿ ಸೊಗಡಿನ ವ್ಯಕ್ತಿ ಚಂದ್ರಪ್ರಭಾ ಅವರು. ನನಗೆ ಲೈವಲ್ಲಿ ನೋಡಿ ತುಂಬಾ ಅವ್ರ ಬಗ್ಗೆ ಒಂಥರ ಖುಷಿ ಆಯಿತು. ಸರಿನಾ? ಅದಾದ ನಂತರ ಧ್ರುವಂತ್ ಅವರು ಮನೆಯೆಲ್ಲ ನೋಡಿದ್ರು, ಆಮೇಲೆ ಏನು ರೂಲ್ಸ್ ಬುಕ್ಕು ಓದಿದ್ರು. ಸ್ವಲ್ಪ ಧ್ರುವಂತು ತುಂಬ ಟಫ್ ಕಂಟೆಸ್ಟೆಂಟ್ ಆಗ್ತಾರೆ ಬರ್ತಾ ಬರ್ತಾ ಅನ್ನಿಸ್ತಾ ಇದೆ. ನೋಡೋಣ. ಸರಿನಾ? ಅದಾದ ಮೇಲೆ ಆಯಿತಾ, ನನಗೆ ಒಂದು ಇಬ್ಬರು ಯಾರು, ಜಾನ್ವಿ ಮತ್ತು ಅಶ್ವಿನಿ ಗೌಡ ಸ್ವಲ್ಪ ಆಯಿತಾ ತುಂಬಾ ಮಾತನಾಡೋಕ್ಕೆ ಅವರಿಗೆ ಬರುತ್ತೆ. ಜಗಳ ಅಂತ ನಿಂತರೆ ಮುಂದೆ ನಿಲ್ತಾರೆ. ಅಶ್ವಿನಿ ಗೌಡನು ಮತ್ತು ಜಾನ್ವಿನು ಜಗಳ ಅಂತ ಬಂದರೆ ಮುಂದಕ್ಕೆ ನಿಲ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ತುಂಬ ಕಾಮೆಂಡಿಂಗ್ ಆಗಿದ್ದಾರೆ, ನಿಲ್ತಾರೆ ಅಂತ ಗೊತ್ತಾಗ್ತಾ ಇದೆ. ಅದಾದಮೇಲೆ ಆಯಿತಾ, ನನಗೆ ಇನ್ನೂ ಸ್ವಲ್ಪ ಇವರು ಸೂಪರಪ್ಪ ಅಂತ ಅನಿಸಿದ್ದು ನನಗೆ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ತುಂಬ ಸೂಪರಾಗಿ ನಮ್ಗೆ ಎಂಟರ್ಟೈನ್ಮೆಂಟ್ ಆಗಿ ಕೊಡ್ತಾರೆ ಅಂತ ನನಗೆ ಲೈವಲ್ಲಿ ನೋಡೋ ಅನಿಸಿದ್ದು ನನಗೆ ಗಿಲ್ಲಿ ನಟ ಜೋಡಿಯಾಗಿ ಜಂಟಿಯಾಗಿ ಹೋಗಿದ್ದಾರೆ ಕಾವ್ಯನ್ಗೆ ಕೊಟ್ಟಂತಹ ಕ್ವಾಟ್ಲೆ ಅಷ್ಟಿಷ್ಟಲ್ಲ. ಹೆಂಗೆ ಕ್ವಾಟ್ಲೆ ಕೊಡ್ತಾರೆ ಅಂದರೆ, ಗಿಲ್ಲಿ ನಟ ಸೂಪರ್ ಕ್ವಾಟ್ಲೆ. ಎಲ್ಲರ ಹತ್ರನೂ ಮಿಂಗಲ್ ಆಗ್ತಾರೆ. ನಾವು ರೈತರು ಮಕ್ಕಳೇ ಬಂದ್ರಿ ಮಾತಾಡೋಣ ಅಂತೇಳಿ ಮಾತಾಡೋದಿರ್ಬೋದು, ಫನ್ ಮಾಡೋದಿರ್ಬೋದು, ಎಲ್ಲರನ್ನೂ ಕೂರಿಸ್ಕೊಂಡು ನಿಜವಾಗ್ಲೂ ಲೈವಲ್ಲಿ ನನಗೆ ಗಿಲ್ಲಿ ನಟನ್ನ ನೋಡಿದಾಗ ತುಂಬಾ ಖುಷಿ ಆಯಿತು. ಕಾವ್ಯನೂ ಅಷ್ಟೇ, ಕಾವ್ಯ ಗಿಲ್ಲಿ ನಟ ಇಬ್ಬರು ಅವರ ಆ ಒಂದು ಎಂತ ಹೇಳ್ತಾರಲ್ಲ ಕಾನ್ವರ್ಸೇಷನ್ನು ತುಂಬ ಚೆನ್ನಾಗಿದೆ. ಟಾಮ್ ಅಂಡ್ ಜೆರಿ ಥರ ಕಾವ್ಯ ಮತ್ತು ಗಿಲ್ಲಿ ನಟರ ಒಂದು ಟಾಮ್ ಅಂಡ್ ಜೆರಿ ಸೂಪರ್ ಆಗಿದೆ. ಅಂದರೆ ನೋಡೋರಿಗೆ ಇಂಟ್ರೆಸ್ಟಿಂಗ್ ಆಗಿದೆ. ಅದೇ ರೀತಿ ನಮ್ಮ ಯಾರು ಸ್ಪಂದನ ಸೋಮಣ್ಣ ಈಗಷ್ಟೇ ಓಪನ್ ಅಪ್ ಆಗ್ತಿದ್ದಾರೆ. ಅವರು ಓಪನ್ ಅಪ್ ಆದ್ರಂತೂ ಸೂಪರ್ ಆಗಿರುತ್ತೆ. ತುಂಬಾ ಆಯಿತಾ ಜೆನ್ಯೂನ್ ಆಗಿರ್ತಾರೆ ಸ್ಪಂದನ ಸೋಮಣ್ಣ ಅಂತ ನಂಗೆ ಅನಿಸ್ತಾ ಇದೆ. ಅದೇ ರೀತಿ ನಮ್ಮ ಧನುಷ್ ಗೌಡ ಅವರು ಕೂಡ ನನಗೆ ಅವರು ನಾಳೆ ಎಪಿಸೋಡಲ್ಲಿ ಅವರು ರೂಟಿಗೆ ಬಂದ್ಬಿಡ್ತಾರೆ, ಅವ್ರು ಆ್ಯಕ್ಟಿವ್ ಆಗ್ತಾರೆ. ನಮಗೆ ಗೊತ್ತು, ಸೂಪರ್ ಆ್ಯಕ್ಟಿವ್ ಆಗ್ತಾರೆ ಧನುಷ್ ಗೌಡ ಅವರು ಕೂಡ. ನನಗೆ ಸ್ಪಂದನ ಸೋಮಣ್ಣ, ಧನುಷ್ ಗೌಡ ಇಬ್ಬರು ಕೂಡ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ರು, ನೀನು ಇವತ್ತಿಂದ ಫುಲ್ ಆ್ಯಕ್ಟಿವ್ ಆಗ್ತಾರೆ. ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವರಿಂದ ಎಲ್ಲ ಕಂಟೆಂಟ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅದಾದಮೇಲೆ
ಆಯ್ತಾ. ಏನು ಮನದ ಕಡಲು ಅಂತ ಮೂವಿ ನಟಿ ಅವರು ರಶಿಕಾ ಅವರು, ನೀನು ಯಂಗ್ ಏಜು ರಶಿಕಾ ಅವ್ರದ್ದು, ಬಟ್ ಶಿ ಇಸ್ ಬ್ಯೂಟಿಫುಲ್ ಆಗಿದ್ದಾರೆ, ಮತ್ತೆ ತುಂಬಾನೇ ಆಕ್ಟಿವ್ ಆಗೇ ಇರ್ತಾರೆ. ನೋಡುವಂತಹ ಪ್ರೇಕ್ಷಕರಿಗೆ ನಿಜವಾಗ್ಲೂ ಕೂಡ ಇಷ್ಟ ಆಗ್ತಾರೆ. ತುಂಬಾ ಬಬ್ಲಿಯಾಗಿ ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮಗೆ ರಶಿಕಾ ಅವರು, ನನಗಂತೂ ಇಷ್ಟ ಆಯ್ತು. ಮಂಜು ಭಾಷಿಣಿ ವಿಷಯಕ್ಕೆ ಬಂದ್ರೆ ಸೇಮು, ಮಂಜು ಭಾಷಿಣಿ, ಅಶ್ವಿನಿ ಗೌಡ ಮತ್ತು ಜಾನ್ವಿ ಈ ಮೂರೂ ಕ್ಯಾರೆಕ್ಟರ್ಗಳು ಕೂಡ ಸ್ವಲ್ಪ ಕಮೆಂಡಿಂಗು, ಯಾವುದನ್ನು ಬೇಗ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಎಲ್ಲದಕ್ಕೂ ಡಬಲ್ ಕ್ವಶನ್ ಕೇಳ್ತಾರೆ. ಇವರು ನಿಜವಾಗ್ಲೂ ಫೈಟಿಂಗ್ ನಿಂತ್ರೆ ಎಂತ ಹೇಳ್ತಾರಲ್ಲ, ಈ ಜಗಳ ಅಂತಾರಲ್ಲ, ಅದು ಗ್ಯಾರಂಟಿ ಆಯ್ತಾ. ಆಮೇಲೆ ಅಭಿಷೇಕ್ ಆಯ್ತಾ, ಅಭಿಷೇಕ್ ಮತ್ತು ಅಶ್ವಿನಿ, ಮುದ್ದು ಲಕ್ಷ್ಮಿ ಸೀರಿಯಲ್ನ ನಟಿ ಅಶ್ವಿನಿ ಮತ್ತು ಅಭಿಷೇಕ್ ಮಧ್ಯ ಈ ಲವ್ ಕಂಟೆಂಟ್ ಓಡುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಇಬ್ಬರಿಗೆ ಒಂದು ಬಾಂಡಿಂಗ್ ಇದೆ. ಅಭಿಷೇಕ್ ಅಂತೂ ತುಂಬ ಚೆನ್ನಾಗಿ ಅಶ್ವಿನಿ ಅವ್ರ ಹತ್ರ ಮಾತನಾಡ್ತಾರೆ. ಯಾಕೆ ನೀವು ತಂದೆ ತಾಯಿಯಿಂದ ದೂರ ಇದ್ರಿ, ಇವರು ಓಕೆ, ನಿಮ್ಗೆ ಎವ್ರಿಥಿಂಗ್ ಓಕೆ ಅಂದರೆ ಒಂದು ಕೇರಿಂಗ್ ಕಾಣಿಸ್ತಾ ಇದೆ. ಅಭಿಷೇಕ್ ಅಶ್ವಿನಿ ಅವ್ರನ್ನ ಕೇರಿಂಗ್ ಮಾಡೋದು ಕಾಣಿಸ್ತಾ ಇದೆ. ಹೇಗೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಟಾಮಂಜರಿನೋ, ಬಟ್ ಈ ಕಡೆ ಬಂದ್ರೆ ನಮ್ಮ ಅಶ್ವಿನಿ ಮತ್ತು ಅಭಿಷೇಕ್ ವಿಷಯಕ್ಕೆ ಬಂದ್ರೆ ಅಭಿಷೇಕ್ ಅವರು ತುಂಬಾ ಕೇರ್ ಮಾಡ್ತಾರೆ ಅಶ್ವಿನಿ ಅವ್ರನ್ನ. ಯಾಕೆಂದ್ರೆ ತಂದೆ ತಾಯಿಯಿಂದ ದೂರ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ತುಂಬಾನೇ ಆಯ್ತಾ, ಎಂತ ಹೇಳ್ತಾರಲ್ಲ, ಅವ್ರಿಗೆ ಕ್ಯೂರಿಯಾಸಿಟಿ ಇದೆ ಏನಕ್ಕೆ ಅಂತ ತಿಳ್ಕೊಳಕ್ಕೆ, ಮತ್ತೆ ಅವ್ರ ಜೊತೆ ಚೆನ್ನಾಗಿ ಜೆಲ್ ಆಗ್ತಿದ್ರೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಅಭಿಷೇಕ್ ಮತ್ತು ನಮ್ಮ ಅಶ್ವಿನಿ ಅವರ ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಇವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ವೆಯ್ಟ್ ಮಾಡ್ಬೇಕು ನಾವು. ಲೈವಲ್ಲಿ ನನಗೆ ನೋಡ್ತಾ ಒಬ್ಬೊಬ್ಬರ ಮೇಲೆ ಅಭಿಪ್ರಾಯಗಳು ನನಗೆ ಚೇಂಜ್ ಆಗ್ತದೆ. ನಿಜವಾಗ್ಲೂ ಸೂಪರ್ ಆಗಿ ಈ ಸರಿ ನನಗೆ ಗೇಮ್ ಆಗಲಿ ಮತ್ತೊಂದಾಗಲಿ ಸೂಪರ್ ಆಗಿರುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಅಮಿತ್ ಅವ್ರ ವಿಷಯಕ್ಕೆ ಬಂದರೆ, ಅಮಿತ್ ಅವರು ಹ್ಯಾಂಕರು, ಬಟ್ ಅಮಿತ್ ಅವರು ಮಾತನಾಡೋದು ತುಂಬ ಚೆನ್ನಾಗಿ ಗೊತ್ತು, ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಮಿತ್ ಅವರು ಅಂತ ಅನಿಸ್ತಾ ಇದೆ. ಇವತ್ತು ನೋಡಿ ನಾನು ಏನು ನೋಡಿದ್ನಲ್ವ ಇಷ್ಟು. ನನಗೆ ಕಾಕ್ರೋಜ್ ಅವ್ರ ವಿಷಯಕ್ಕೆ ಬಂದರೆ, ಕಾಕ್ರೋಜ್ ಅವರು ಖಂಡಿತವಾಗ್ಲೂ ಟಫೆಸ್ಟ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ ನನಗೆ ಲೈವ್ ನೋಡಿದಾಗ. ಲೈವಲ್ಲಿ ಅವ್ರು ಮಾತನಾಡೋ ವರ್ಷೆ ಇರ್ಬೋದು, ಅವರು ಅಂದರೆ ಆ ಒಂದು ಇದೆ, ಓಕೆ ನಾನು ಲೀಡ್ ಮಾಡ್ತೀನಿ ಅನ್ನೋದು ಇದೆ ಕಾಕ್ರೋಜ್ ಸುದಿ ಅವ್ರಿಗೆ. ಕಾಕ್ರೋಜ್ ಸುದಿ ಅವ್ರು ನಿಜವಾಗ್ಲೂ ಎಲ್ಲರಿಗೂ ಗೂಳೆ ಕೊಡೋದಂತೂ ಗ್ಯಾರಂಟಿ. ನನಗೆ ಇಷ್ಟು ಜನ ನನಗೆ ನಿಜವಾಗ್ಲೂ ಕೂಡ ಸ್ವಲ್ಪ ನನಗೆ ಹಾಕಿ ಹೇಳ್ತಾ ಇದ್ದೀನಿ, ಇವರು ಸೂಪರ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಸೂಪರಾಗಿ ಮುಂದಕ್ಕೆ ತಗೊಂಡು ಹೋಗ್ತಾರೆ ಆಯ್ತಾ. ತುಂಬ ಚೆನ್ನಾಗಿ ಈ ಮಾಡೋರು ಅಷ್ಟೇ, ಅವ್ರು ತುಂಬ ಕ್ವೈಟ್ ಆಗಿದ್ದಾರೆ ಅಂದರೂ ಕೂಡ ಮಾಡೋರು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಾವು ಕಾದು ನೋಡಬೇಕು. ನಿನ್ನೆ ಲೈವಲ್ಲಿ ಇಷ್ಟು ನಡೀತು, ಈ ವಿಷಯ ನಾನು ನಿಮ್ಮ ಮುಂದೆ ಅಂತಿದ್ದೀನಿ. ಒಟ್ಟಾರೆಯಾಗಿ ಅಶ್ವಿನಿ ಮತ್ತು ಅಭಿಷೇಕ್ ಅವರ ಒಂದು ಏನಿದೆ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಕೆಮಿಸ್ಟ್ರಿ. ನನಗೆ ಲೈವ್ ನೋಡಿದಾಗ ಅನ್ನಿಸ್ತು ಒಳ್ಳೆ ಸೂಪರಾಗಿ ವರ್ಕೌಟ್ ಆಗ್ತಾ ಇದೆ. ಅದೇ ರೀತಿ ಕ್ವಾಟ್ಲೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರದ್ದು ಟಾಮಂಜರಿ ಕೂಡ ಸೂಪರಾಗಿ ವರ್ಕೌಟ್ ಆಗ್ತಾ ಇದೆ. ಅದೇ ರೀತಿ ಮಲ್ಲಮ್ಮ ಮತ್ತು ಚಂದ್ರಪ್ರಭಾ ಅವರ ಕಾಮಿಡಿ ಕೂಡ ವರ್ಕೌಟ್ ಆಗ್ತಾ ಇದೆ. ಅದೇ ರೀತಿ ಆಯ್ತಾ, ಯಾರಪ್ಪ ರಶಿಕಾ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಇದಾಗ್ತಾ ಇದೆ. ಅಂದರೆ ನೋಡುವಂಥವ್ರಿಗೆ ಒಂಥರ ಓಕೆ ನೋಡೋಣ ಅನ್ನೋ ಒಂದು ಮುಖ ರಶಿಕಾ ಅವರು, ಹಾಗಾಗಿ ನನಗೂ ಕೂಡ ಇಷ್ಟ ಆಯಿತು. ಒಟ್ಟಾರೆ ನಿನ್ನೆ ಲೈವಲ್ಲಿ ನಡೆದಿದ್ದಿಷ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆಯಿತಾ. ನೀವು ನನ್ನ ವಿಡಿಯೋನ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ವಿಡಿಯೋ ಮಾಡೋಕ್ಕಾಗುತ್ತೆ. ಬಾಯ್.